ಜೊತೆಗೆ ತುಂಬ ಸರ್ಪ್ರೈಸಿಂಗ್ ಎಲಿಮೆಂಟ್ ಅಂತೂ ಇದ್ದೇ ಇರುತ್ತೆ. ಯಾಕೆಂದರೆ ಈ ರೋಗ ನಿರೋಧಕ ಅಂತ ಜೇನುತುಪ್ಪವನ್ನು ಸೇವಿಸೋದೇ ಆದರೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಅನ್ನೋದೇ ಆದರೆ ಆ ಜೇನುತುಪ್ಪ ನಿಜವಾಗ್ಲೂ ಕೂಡ ನಮ್ಗೆ ಒಳ್ಳೇದು ಮಾಡುತ್ತೆ ಅಂತ ಭಾವಿಸಿರೋರೇ ಆದರೆ ಈ ಬ್ರೇಕಿಂಗ್ ನ್ಯೂಸನ್ನು ನೋಡಲೇಬೇಕು. ಇದೀಗ ಬರ್ತಾ ಇದೆ ಜೇನುತುಪ್ಪ ಸವಿಯುವವರೇ ಗಮನಿಸಿ ಗಮನಿಸಿ, ಈ ಬ್ರೇಕಿಂಗ್ ನ್ಯೂಸನ್ನು ನೋಡಿ. ಬ್ರೇಕಿಂಗ್ ನ್ಯೂಸ್. ಮೊದಲು ಕೂಡ ತುಂಬ ಇಷ್ಟಪಡ್ತಿದ್ರು. ಕರೋನಾ ಬಂದ ಮೇಲಂತೂ ಜೇನುತುಪ್ಪಕ್ಕೆ ಜಾಸ್ತಿನೇ ಡಿಮ್ಯಾಂಡು. ಯಾಕೆಂದರೆ ಇದರಲ್ಲಿ ರೋಗ ನಿರೋಧಕ ಶಕ್ತಿ ಇದೆ ಅಂತ ಒಂದು, ಸಣ್ಣ ಆಗೋದಕ್ಕೆ ಮಗದೊಂದು, ಈ ಥರ ಬೇರೆ ಬೇರೆ ಆಯಾಮಗಳಲ್ಲಿ ಫ್ರೂಟ್ ಸಲಾಡ್ ಮಾಡಿಕೊಂಡ್ರೆ ಅದ್ರ ಜೊತೆ ಎಲ್ಲ ಕಡೆ ಕೂಡ ಈ ಕರೋನಾ ಟೈಮ್ನಲ್ಲಿ ತುಂಬ ಜೇನುತುಪ್ಪವನ್ನು ಉಪಯೋಗಿಸಿದ್ರು. ಈ ಜೇನುತುಪ್ಪಕ್ಕೆ ಭಾರಿ ಡಿಮ್ಯಾಂಡ್ ಕೂಡ ಬಂತು. ನೀವು ಸೇವಿಸುವ ಜೇನುತುಪ್ಪ ಯಾವುದು, ಯಾವ ಬ್ರ್ಯಾಂಡು, ಈಗ ನಾವು ಹೇಳೋಕೊಟ್ಟಿರುವಂಥ ಬ್ರ್ಯಾಂಡ್ ಕಥೆ ಏನು, ಕೆಲವೇ ಕ್ಷಣದಲ್ಲಿ ಎಲ್ಲವನ್ನು ಕೂಡ ರಿವೀಲ್ ಮಾಡ್ತೀವಿ. ಬ್ರೇಕಿಂಗ್ ನ್ಯೂಸ್. ಈಗಿರೋ ಪ್ರಶ್ನೆ ಏನಪ್ಪಾ ಅಂದರೆ, ನೀವು ಸೇವಿಸುವಂತಹ ಈ ಜೇನುತುಪ್ಪ ನಿಜಕ್ಕೂ ಶುದ್ಧ ಜೇನುತುಪ್ಪವೇ? ಅಡ್ವರ್ಟೈಸ್ಮೆಂಟು ಅಥವಾ ಅಲ್ಲಿ ಹಾಕೋ ಮಾರ್ಕು ಅವೆಲ್ಲ ಬೇರೆ, ಆದರೆ ನಿಜವಾಗ್ಲೂ ಅದು ಶುದ್ಧ ಜೇನುತುಪ್ಪವೇ? ನೈಸರ್ಗಿಕ ಜೇನುತುಪ್ಪವನ್ನೇ ನೀವು ಸೇವಿಸ್ತಿದ್ದೀರಾ? ಜೇನುತುಪ್ಪ ಅಂತ ಸಿಗೋದು ನಿಜಕ್ಕೂ ಒರಿಜಿನಲ್ ಜೇನುತುಪ್ಪನ ಹಾಗಿದ್ರೆ ಬ್ರ್ಯಾಂಡೆಡ್ ಕಂಪನಿಗಳು ಅವರೆಲ್ಲರೂ ಕೂಡ ಮಾರಾಟ ಮಾಡ್ತಿರುವಂಥ ಆ ಜೇನುತುಪ್ಪದ ಕಥೆ ಏನು ಬರ್ತಾ ಇದೆ. ಬ್ರೇಕಿಂಗ್ ನ್ಯೂಸ್ ನಂಬರ್ 2. ಬೇರೆ ಜೇನುತುಪ್ಪ ಬಿಡಿ, ನಮ್ಮದೇ ಶುದ್ಧ ಅತಿ ಪ್ಯೂರ್ ಜೇನುತುಪ್ಪ ಅಂತ ಮಾರ್ಕೆಟಿಂಗ್ ಸ್ಟ್ರಾಟಜಿ ಅಂತೂ ತುಂಬ ಚೆನ್ನಾಗಿ ಮಾಡ್ತಾರೆ. ಪ್ಯೂರ್ ಹನಿ ನಿಜಕ್ಕೂ ಪ್ಯೂರ್ ಆಗಿದೆಯಾ ಅನ್ನೋದು ಈಗಿರುವಂಥ ಪ್ರಶ್ನೆ. ಜೇನುತುಪ್ಪ ಪ್ರಿಯರೇ, ಒಂದು ಶಾಕಿಂಗ್ ನ್ಯೂಸ್. ಬೆಳಂಬೆಳಗ್ಗೆ ಜೇನುತುಪ್ಪ ತುಂಬ ಸ್ವೀಟ್ ಆಗಿರುತ್ತೆ, ಆದರೆ ಈ ಬ್ರೇಕಿಂಗ್ ನ್ಯೂಸ್ ನಿಜವಾಗ್ಲೂ ಖಾರ ಮತ್ತು ಕಹಿಯಾಗಿದ್ದೇ ಇರುತ್ತೆ. ಈ ಕ್ಷಣ ಬರ್ತಾ ಇದೆ ಬ್ರೇಕಿಂಗ್ ನ್ಯೂಸ್. ಭಾರತದಲ್ಲಿ ಸಿಗುವಂತಹ ಜೇನುತುಪ್ಪ ನಿಜಕ್ಕೂ ಒರಿಜಿನಲ್ ಶುದ್ಧ ಜೇನುತುಪ್ಪನ? ಬೇರೆ ಬೇರೆ ಬ್ರ್ಯಾಂಡ್ಗಳ ಜೇನುತುಪ್ಪ ಸಿಗುತ್ತೆ, ಅದೆಲ್ಲವೂ ಕೂಡ ಒರಿಜಿನಲ್ ಜೇನುತುಪ್ಪವೇನಾ? ಬ್ರ್ಯಾಂಡೆಡ್ ಜೇನುತುಪ್ಪಗಳೆಲ್ಲ ಕಲಬೆರಕೆ ಆಗಿದೆಯೋ ಅಥವಾ ಒರಿಜಿನಲ್ಲೋ? ಭಾರತದಲ್ಲಿ ಸಿಗುವಂಥ ಬಹುತೇಕ ಬ್ರ್ಯಾಂಡೆಡ್ ಜೇನುತುಪ್ಪ ಕಲಬೆರಕೆ ಆಗಿದೆಯಾ? ಹಾಗಿದ್ರೆ ಈ ಕಲಬೆರಕೆ ತುಪ್ಪವನ್ನೇ ಮಾರ್ತಾ ಇದೆ ಅನ್ನುವಂಥ ಅಂಶ ಇದೀಗ ಬಹಿರಂಗವಾಗ್ತಾ ಇದೆ. ನೀವು ಯಾರೋ ಹೇಳ್ತಿರೋದಲ್ಲ ಇದನ್ನು ಕೂತ್ಕೊಂಡು. ವಿಜ್ಞಾನ ಮತ್ತು ಪರಿಸರ ಕೇಂದ್ರ CSE ಅವರು ನಡೆಸಿರುವಂಥ ಅಧ್ಯಯನದಿಂದ ಈ ಆಘಾತಕಾರ ಸುದ್ದಿ ಹೊರಗೆ ಬಿದ್ದಿದೆ. ನೀವು ನೋಡ್ತಿದ್ದೀರಾ, ಇದು ಆಶ್ಚರ್ಯಕರ ಬ್ರೇಕಿಂಗ್ ನ್ಯೂಸ್. ನೀವು ನೋಡ್ತಿರುವಂತಹ ಈ ಕ್ಷಣದ ಬ್ರೇಕಿಂಗ್ ನ್ಯೂಸ್. ಪ್ರತಿನಿತ್ಯ ನಾವು ಸೇವಿಸುವಂತಹ ಜೇನುತುಪ್ಪ, ಆ ಜೇನುತುಪ್ಪ ಎಷ್ಟರ ಮಟ್ಟಿಗೆ ಶುದ್ಧತೆಯಲ್ಲಿದೆ? ಪ್ಯೂರ್ ಅಂತ ಮಾರುಕಟ್ಟೆಗೆ ಬಿಡ್ತಾರೆ, ಮಾರ್ಕೆಟಿಂಗ್ ಸ್ಟ್ರಾಟಜಿ ಉಪಯೋಗಿಸ್ತಾರೆ, ಅಡ್ವರ್ಟೈಸ್ಮೆಂಟ್ ಕೊಡ್ತಾರೆ, ಆದರೆ ಆ ಜೇನುತುಪ್ಪ ಎಷ್ಟರ ಮಟ್ಟಿಗೆ ಶುದ್ಧವಾಗಿರುವಂತಹ ಜೇನುತುಪ್ಪ? CSE ಸೆಂಟರ್ ಫಾರ್ ಸೈನ್ಸ್ ಅಂಡ್ ಎನ್ವಿರಾನ್ಮೆಂಟ್ ಇದೀಗ ಒಂದು ಅಧ್ಯಯನ ಮಾಡಿ ಹೊರಗೆ ತಂದಿದ್ದಾರೆ. ಒಂದು ಅಧ್ಯಯನದಿಂದ ಒಂದು ಶಾಕಿಂಗ್ ನ್ಯೂಸ್ ಹೊರಗಡೆ ಬಂದಿದೆ. ಭಾರತದ ಮಾರುಕಟ್ಟೆಗಳಿಂದ 13 ಬ್ರ್ಯಾಂಡ್ಗಳ ಹನಿಯನ್ನು ಖರೀದಿ ಮಾಡಿ, ಮಾರುಕಟ್ಟೆಗಳಿಂದ ಜೇನುತುಪ್ಪವನ್ನು ಖರೀದಿ ಮಾಡಿ ಈ CSE ಅಧ್ಯಯನ ಗುಜರಾತ್ನ ರಾಷ್ಟ್ರೀಯ ಹೈನುಗಾರಿಕೆ ಅಭಿವೃದ್ಧಿ ಮಂಡಳಿ ಲ್ಯಾಬ್ನಲ್ಲಿ ಪರೀಕ್ಷೆ ಮಾಡಿದೆ. ಒಂದು ಬ್ರ್ಯಾಂಡ್ ಹೊರತುಪಡಿಸಿ ಬೇರೆಲ್ಲ ಶುದ್ಧ ಜೇನುತುಪ್ಪ ಅಲ್ಲ, ಏನಿದು ರಿಸಲ್ಟ್ ಕೂಡ ಅವರು ಕೊಟ್ಟಿದ್ದಾರೆ.